ಈ ಒಂದು ದೈವ ಬರುವಂಥದ್ದು ಓಕೆ, ಇದು ನಿಜಕ್ಕೂ ಆ ಥರ ಆಗುತ್ತಾ ಅಥವಾ ಇದೊಂದು ಮಾನಸಿಕ ಸ್ಥಿತಿಯ? ಕಿರಿಸ್ತಿರ್ತಾರೆ, ಚೀರಾಡ್ತಿರ್ತಾರೆ, ನೋಡೋದಕ್ಕೆ ಅಸಹ್ಯ ಮತ್ತು ಭಯಪಡಿಸ್ತಾರೆ. ಇದು ದೆವ್ವ ಆವಾಹನೆ ಆದರೆ ಒಬ್ಬ ವ್ಯಕ್ತಿ ಹಾಗೆ ಪ್ರವರ್ತಿಸ್ತಾರೆ. ಅದೇ ದೈವ ಆವಾಹನೆ ಆದರೆ ಅದು ಪ್ರಶ್ನೆಗಳು ಉತ್ತರ ಕೊಡ್ತದೆ, ಅದು ರೆಸ್ಪೆಕ್ಟ್ ಮಾಡ್ತೀವಿ. ಇದನ್ನು ನಾವು ಭಾಳ ತಾತ್ಸಾರದಿಂದ ನೋಡ್ತೀವಿ. ಆದರೆ ಎರಡೂ ಸುಪ್ತ ಮನಸ್ಸಲ್ಲೇ ನಡೀತಕ್ಕಂಥ ಒಂದು ಪ್ರೋಸೆಸ್. ಒಬ್ಬ ರಾಜನ ಡೆಡ್ ಬಾಡಿನಲ್ಲಿ ಹೋಗಿ ಅದನ್ನು ಆಕ್ಟಿವೇಟ್ ಮಾಡಿಕೊಂಡು ಈ ಮೈಥುನವನ್ನು ಅನುಭವಿಸಿ ಬಂದರು. ಎಲ್ಲಿವರೆಗೂ ಲಾಜಿಕ್ ಇರ್ತದೋ ಮ್ಯಾಜಿಕ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಲಾಜಿಕ್ ಕಿಲ್ಸ್ ದ ಮ್ಯಾಜಿಕ್ಸ್. ಅದಕ್ಕೆ ನೋಡಿ MBA ಮಾಡ್ಕೊಂಡು ಯಾವನು ಶ್ರೀಮಂತ ಆಗಲಿಕ್ಕೆ ಆಗಲಿಲ್ಲ, ಯಾಕಂದ್ರೆ ಅದು ಲಾಜಿಕ್. ಅದು ಶ್ರೀಮಂತರಾಗಿರೋರಿಗೆ ಯಾರಿಗೂ MBA ಬ್ಯಾಕ್ಗ್ರೌಂಡ್ ಇಲ್ಲ. ಇದಂಗೆ ಈ ದೃಷ್ಟಿ ಅಂದರೆ ಈವಿಲ್ ಐ ಅಂತ ಅಂತೀವಿ ನಾವು, ಕೆಟ್ಟ ದೃಷ್ಟಿ ಬಿತ್ತು ಅಂತ ನಾವು ಕೂಡ ಅಂತೀವಿ. ಕಾಮದೃಷ್ಟಿ ಇದೆಯಲ್ಲ, ಏನು ಕಾಮದೃಷ್ಟಿಯಿಂದ ನೋಡ್ದ ನನ್ನಂತ ಹೆಂಗೆ ಗೊತ್ತಾಯ್ತು ನಿನ್ಗೆ? ಆ ಸ್ಟಡಿ ಮಾಡಿದೀಯಾ ಅವನು ಕಾಮದೃಷ್ಟಿಯಿಂದ ನೋಡ್ದಂತ? ಸತತವಾಗಿ 17 ವರ್ಷಗಳಿಂದ ಅಧಿಕಾರದಲ್ಲಿರುವಂಥದ್ದು, 3ನೇ ಸಲ ಪ್ರಧಾನಿ ಆಗಿರೋದು. ದೃಷ್ಟಿ ಆಗುತ್ತಾ ಅವ್ರಿಗೂ? ಆರ ಸ್ಟ್ರಾಂಗ್ ಮಾಡೋಕ್ಕೆ ಏನಾದರೂ ಒಂದು ಉಪಾಯ ಹೇಳ್ಬೋದಾ? ನೋಡಿ, ನಮ್ಮ ಹಿಂದಿನವರು ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮ ಜೊತೆಗಿದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಸಂಮೋಹನಿ ತಜ್ಞರು ಮತ್ತು ಪುನರ್ಜನ್ಮ ತಜ್ಞರು ಆಗಿರುವಂಥ ಡಾಕ್ಟರ್ ರಾಮಚಂದ್ರ ಗುರೂಜಿಯವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ತೆ ಗೌರಿ. ನಮಸ್ತೆ. ನಾವು ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಮನಸ್ಸಿನ ಬಗ್ಗೆ ಮತ್ತು ಮನಸ್ಸನ್ನು ಮೀರಿದ, ಮನಸ್ಸಿನ ಆಚೆ, ಮನಸ್ಸಿಗೆ ಅರ್ಥವಾಗದಂಥ ವಿಚಾರಗಳ ಬಗ್ಗೆ ಮಾತಾಡ್ತೀವಿ. ಇತ್ತೀಚೆಗೆ ನಮಗೆ ಒಂದು ಸಿನಿಮಾ ತುಂಬ ಕಾಡ್ತು. ಇಡೀ ನಮ್ಮ ಕನ್ನಡ ಸಮೂಹವನ್ನು, ಇಡೀ ಭಾರತವನ್ನು ಕಾಡದಂಥ ಸಿನಿಮಾ ಅದು ಯಾವುದು ಅಂದರೆ ಕಾಂತಾರ. ಕಾಂತಾರ ಮೊದಲನೇ ಭಾಗ ಮತ್ತು 2ನೇ ಭಾಗ ಎರಡವನ್ನೂ ನೋಡಿದ್ವಿ. ಸೊ ಈ ಕಾಂತಾರ ಬಂದಮೇಲೆ ನಮ್ಮ ತುಳುನಾಡಿನ ಸಂಪ್ರದಾಯಗಳು ಮತ್ತು ಅಲ್ಲಿನ ದೈವ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು. ಸೊ ಅಲ್ಲಿ ಬರುವಂಥ ಒಂದು ಪ್ರಸಂಗ ಅಂದರೆ ದೈವ ಮೈ ಮೇಲೆ ಬರುವಂಥದ್ದು. ಓಕೆ, ಈ ಒಂದು ಪ್ರಸಂಗ ಈ ಸಿನಿಮಾದಲ್ಲಿ ಬಂದದ್ದು ನಿಜ ಆದರೂ ಕೂಡ ಇದಕ್ಕಿಂತ ಮುಂಚೆ ನಾವು ಭಾಳಷ್ಟು ಸಿನಿಮಾಗಳ ಹತ್ರ ನೋಡಿದ್ವಿ. ಕೆಲವೊಂದು ಸಲ ಕಾಮಿಡಿ ಮಾಡಿದ್ದಾರೆ, ಕೆಲವೊಂದು ಸಲ ವಿಲನ್ ಥರ ತೋರಿಸಿದ್ದಾರೆ, ಅಥವಾ ನಮ್ಮ ಉಕ್ಕಡುಗಾತ್ರಿ ಅಂತ ಒಂದು ಜಾಗದಲ್ಲಿ ಈ ಥರದ್ದು ವಿಚಾರಗಳನ್ನ ನೋಡೋಕ್ಕೆ ಸಿಗ್ತಾವಂತ ನಾನು ಕೇಳಿದ್ದೀನಿ. ಸೊ ಈ ಒಂದು ಕಾಂತಾರ ಒಂದು ಉದಾಹರಣೆಯಾಗಿ ತಗೋತಾ ಇದ್ದೀನಿ. ಈ ಒಂದು ದೈವ ಬರುವಂಥದ್ದು, ಓಕೆ, ಕೆಲವೊಂದು ಸಲ ದೆವ್ವ ಬರುತ್ತೆ ಅನ್ನೋ ಮಾತು ಕೂಡ ಇದೆ. ಇದು ನಿಜಕ್ಕೂ ಆ ಥರ ಆಗುತ್ತಾ ಅಥವಾ ಇದೊಂದು ಮಾನಸಿಕ ಸ್ಥಿತಿಯ? ಇದು ಮಾನಸಿಕ ಸ್ಥಿತಿನೇ. ನಿಜಕ್ಕೂ ಆ ತುಳುನಾಡಿನಲ್ಲಿ ಆ ದೈವಗಳು, ಭೂತ, ಕೋಲ, ಕೊರಗಜ್ಜ ಇತ್ಯಾದಿ ದೈವಗಳು ಅಣ್ಣಪ್ಪ ಧರ್ಮಸ್ಥಳದಲ್ಲಿ ಆದರೆ, ಸೊ ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ಅವರು. ಏನಾದರೂ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರಿಸ್ತೇವೆ ಮೈ ಮೇಲೆ ಬಂದಾಗ. ಇದನ್ನು ನಾವು ಪಾಸಿಟಿವ್ ಆಸ್ಪೆಕ್ಟಾಗಿ ತೊಗೋಬೋದು. ಅಂದರೆ ಇವು ಹಾನಿಕಾರಕ ಅಲ್ಲ. ಇದೆಲ್ಲ ಈ ಪ್ರೋಸೆಸ್ ಆಗುವುದು ಸುಪ್ತ ಮನಸ್ಸಿನಲ್ಲಿ ಅಂತ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ತೀವಿ. ಓಕೆ, ಅದು ಬೇಸಿಕ್. ಅದು ಓಕೆ, ಇದೆಲ್ಲ ನಡೆಯೋದು ಸುಪ್ತ ಮನಸ್ಸೇ ಇದಕ್ಕೆ ಕಾರಣ. ನಿಜಕ್ಕೂ ಆ ದೈವ ಬಂದು ಇವನ ಮೂಲಕ ಮಾತಾಡ್ತದೆ ಅನ್ನೋದಕ್ಕಿಂತನೂ ಅವನು ಸುಪ್ತ ಮನಸ್ಸಲ್ಲಿ ಆ ದೈವದ ಬಗ್ಗೆ ಅಪಾರವಾದ ಶ್ರದ್ಧೆ, ಆಸಕ್ತಿ, ಆರಾಧನೆ ಇರೋದರಿಂದ ಒಬ್ಬರಲ್ಲಿ ಯಾರಾದರೂ ಒಬ್ಬರಲ್ಲಿ ಅದು ಆ್ಯಕ್ಟಿವೇಟ್ ಆಗುತ್ತೆ, ಇಗ್ನೈಟ್ ಆಗುತ್ತೆ. ಎಲ್ಲರಲ್ಲಿ ಆಗೋದಿಲ್ಲ. ಓಕೆ ಓಕೆ ಓಕೆ. ಅದು ಪರಂಪರೆಯಿಂದ ಬೇರೆ ಬಂದಿರ್ತದೆ ಅವ್ರಿಗೆ. ಒಂದು ಮನೆಯಲ್ಲಿ ಯಾರಿಗೆ ಆ್ಯಕ್ಟಿವೇಟ್ ಆಗ್ತದೋ ಅವನು ಕಂಟಿನ್ಯೂ ಮಾಡ್ತಾನೆ ಮುಂದೆ. ಹೌದು, ಹಾಗೆ. ಅದೇ ನೀವು ಉಕ್ಕಡಗಾತ್ರಿ ಹೇಳಿದ್ರಿ, ಗಾಣಿಗಾಪುರ ಹೇಳಿದ್ರಿ, ಮುರುಗಮಲ್ಲ ಅಂತ ಚಿಂತಾಮಣಿ ಹತ್ರ ಇದೆ. ಇಲ್ಲಿಗೆ ಹೋದರೆ ದೆವ್ವಗಳು ಹೇಗೆ ಬರ್ತವೆ ಮೈ ಮೇಲೆ, ಅವು ಹೇಗೆ ಪ್ರವರ್ತಿಸ್ತವೆ, ಏನು ಹಾನಿ ಮಾಡ್ತೇವೆ ಅಂತ ಪ್ರತ್ಯಕ್ಷವಾಗಿ ಯಾರು ಬೇಕಾದ್ರೂ ಹೋಗಿ ನೋಡ್ಬೋದು ಅವರ ಸಮಸ್ಯೆಗಳನ್ನು. ತಲೆ ಚೆಚ್ಕೊಳ್ತಿರ್ತಾರೆ, ಕೆಳಗಡೆ ಉರುಳಾಡ್ತಿರ್ತಾರೆ, ಮೈ ಮೇಲೆ ಪ್ರಜ್ಞೆ ಇರೋದಿಲ್ಲ, ಬಾಸುಂಡೆ ಬರೋ ಥರ ಬಾರಿಸಿದ್ರು ಅವ್ರು ನೋವಾಗೋದಿಲ್ಲ, ಕಿರಿಸ್ತಿರ್ತಾರೆ, ಚೀರಾಡ್ತಿರ್ತಾರೆ, ನೋಡೋದಕ್ಕೆ ಅಸಹ್ಯ ಮತ್ತು ಭಯಪಡಿಸ್ತಾನೆ. ಇದು ದೆವ್ವ ಆವಾಹನೆ ಆದರೆ ಒಬ್ಬ ವ್ಯಕ್ತಿ ಹಾಗೆ ಪ್ರವರ್ತಿಸ್ತಾನೆ. ಅದೇ ದೈವ ಆವಾಹನೆ ಆದರೆ ಅದು ಪ್ರಶ್ನೆಗಳು ಉತ್ತರ ಕೊಡ್ತದೆ, ಅದು ರೆಸ್ಪೆಕ್ಟ್ ಮಾಡ್ತೀವಿ. ಇದನ್ನು ನಾವು ಭಾಳ ತಾತ್ಸಾರದಿಂದ ನೋಡ್ತೀವಿ. ಆದರೆ ಎರಡೂ ಸುಪ್ತ ಮನಸ್ಸಲ್ಲೇ ನಡೀತಕ್ಕಂಥ ಒಂದು ಪ್ರೋಸೆಸ್. ಈಗ ದೈವದ ಬಗ್ಗೆ ನಾವು ರೆಸ್ಪೆಕ್ಟಿಂದ ನೋಡ್ತೀವಿ. ಒಂದು ಆವಾಹನೆ ಅನ್ನೋದ್ರ ಬಗ್ಗೆ ದೈವ ಅಂತ ಅನ್ನೋ ವಿಚಾರ ಬಂದಿರೋದ್ರಿಂದ, ಬಟ್ ದೈವ ಅಥವಾ ದೆವ್ವ ಎರಡೂ ಮನಸ್ಸಿನ ಆಟಗಳೇನಾ ಅಥವಾ? ಖಂಡಿತ. ಒಂದು ಪಾಸಿಟಿವ್ ಆ್ಯಕ್ಟಿವೇಶನ್, ಇನ್ನೊಂದು ನೆಗೆಟಿವ್ ಆ್ಯಕ್ಟಿವೇಶನ್. ಆ್ಯಕ್ಟಿವೇಶನ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್ ಅದು.
ಆದರೆ ಅದು ಪಾಸಿಟಿವ್ ಆಗಿ ಆ್ಯಕ್ಟಿವೇಟ್ ಆದರೆ ಅದು ಕನ್ಸ್ಟ್ರಕ್ಟಿವ್ ಆಗಿ ನಮಗೆ ಉಪಯೋಗ ಆಗ್ತದೆ. ನೆಗೆಟಿವ್ ಆಗಿ ಆ್ಯಕ್ಟಿವೇಟ್ ಆದರೆ ಅದು ಡಿಸ್ಟ್ರಕ್ಟಿವ್ ಆಗಿ ಅವನಿಗೂ ಹಾನಿ ಆಗ್ತದೆ, ಮನೆಯವರಿಗೆಲ್ಲ ಹಾನಿ ಆಗ್ತದೆ. ನಾವು ದೈವದ ಬಗ್ಗೆ ಮಾತಾಡಿದ್ವಿ. ಈಗ ದೆವ್ವದ ಬಗ್ಗೆ ಮಾತಾಡೋದಾದರೆ, ಈಗ ರಾಮಚಂದ್ರ ಗುರುಜಿ ಅವರು ಹತ್ರ ಈ ಥರ ಸುಮಾರು ಕೇಸ್ಗಳು ಬರ್ತಾ ಇರ್ಬೋದು, ಬಹುಶಃ ಬರ್ತಾ ಇರ್ತವೆ. 10,000 ಕೇಸ್ಗಳು ನಾನು ನೋಡಿದ್ದೇನೆ, 10,000 ದೆವ್ವ ಬಿಡಿಸಿದ್ದೇನೆ. ಮತ್ತು ನಾನು ದೆವ್ವ ಬರಿಸಬಲ್ಲೆ, ವ್ಯಕ್ತಿಯ ಮೇಲೆ ದೇವರನ್ನು ಬರಿಸಬಲ್ಲೆ. ಯಾಕೆಂದರೆ ಅದು ಸಿಂಪಲ್ ಆ್ಯಕ್ಟಿವೇಶನ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್. ಆ್ಯಕ್ಟಿವೇಟ್ ಮಾಡಿ ನೀನೀಗ ದೇವರು ಅಂದರೆ ಅದು ದೇವ್ರ ಥರ ಆ್ಯಕ್ಟಿವೇಟ್ ಅದು ಬಿಹೇವ್ ಮಾಡ್ತದೆ, ಇಮಿಟೇಟ್ ಮಾಡ್ತದೆ, ಅನುಕರಣೆ ಮಾಡ್ತದೆ. ಓಕೆ, ಮೊನ್ನೆ ಒಬ್ಬ ಹುಡುಗ ಶಾಲೆಯಲ್ಲಿ ಕಾಂತಾರ ಮಿಮಿಕ್ ಮಾಡೋಕ್ಕೆ ಹೋಗಿ ಕಾಂತಾರ ಆವಾಹನೆಯಾಗಿ 1 ತಿಂಗಳು ಅದು ಹೋಗದೆ ಶಾಲೆಯಲ್ಲಿ ಅವನು ಡಿಸ್ಟರ್ಬ್ ಮಾಡೋದಕ್ಕೆ ಅವನು ಶಾಲೆಯಿಂದ ಹೊರ ಹಾಕಿದ್ರು ವಿದ್ಯಾರ್ಥಿಗೆ. ಅಂದರೆ ಏನಾಯಿತು, ಅವನ ಮೇಲೆ ಆವಾಹನೆ ಆಯಿತು. ಅದು ಇವನೇನು ಸಾಧಕನಲ್ಲ, ಇವನು ತುಳುನಾಡಿನ ಇದು ಗೊತ್ತಿಲ್ಲ ಇವನಿಗೆ, ಆದರೆ ಮಿಮಿಕ್ ಮಾಡೋಕ್ಕೆ ಹೋಗಿ ಕೂಡ ಆವಾಹನೆ ಆಗ್ತದೆ. ಸೊ ಅವನಿಗೆ ನನ್ನ ಹತ್ರ ಕರ್ಕೊಂಡು ಬಂದಾಗ ಆ ಒಳಗಡೆ ಏನು ಸೇರಿಕೊಂಡಿತ್ತು ಆ ಪಾತ್ರವನ್ನು ನಾವು ಸುಲಭವಾಗಿ ಬಿಡಿಸಿದ್ವಿ. ಇವಾಗ ಆರಾಮಾಗಿದ್ದಾನೆ, ಅದೇ ಸ್ಕೂಲ್ಗೆ ಹೋಗ್ತಿದ್ದಾನೆ. ಈಗ ನೀವು ಬಿಡಿಸೋದಕ್ಕೂ ಮತ್ತು ಒಬ್ಬ ಸೈಕಿಯಾಟ್ರಿಸ್ಟ್ ಹತ್ರ ಹೋಗಿ ಅವರು ಅದನ್ನು ಟ್ರೀಟ್ ಮಾಡೋದಕ್ಕೂ ಏನು ವ್ಯತ್ಯಾಸ? ಅವರು ಫಸ್ಟ್ ಆಫ್ ಆಲ್ ಈ ಕಾನ್ಸೆಪ್ಟನ್ನು ಒಪ್ಪೋದಿಲ್ಲ. ದೈವ ಆಗಲಿ, ದೇವರಾಗಲಿ, ದೆವ್ವ ಆಗಲಿ, ಈ 3 ಕಾನ್ಸೆಪ್ಟು ರೂಲ್ಡ್ ಔಟ್ ಇನ್ ಸೈಕ್ಯಾಟ್ರಿ. ಇದು ಮಾನಸಿಕ ಒಂದು ವಿಕಲತೆ, ಇದು ಮಾನಸಿಕ ವ್ಯಾಧಿ, ಇದು ಮಾತ್ರೆ ತಗೊಳ್ಳಿ, ಮೆಡಿಸಿನ್ ತಗೊಳ್ಳಿ ಅಂತ ದೇ ಪ್ರಿಸ್ಕ್ರೈಬ್ ಸೈಕ್ಯಾಟ್ರಿ ಮೆಡಿಸಿನ್. ಫಸ್ಟ್ ಆಫ್ ಆಲು ದೈವ ಬಿಡಿಸಲ್ಲ, ಅವರು ದೈವನು ಅಡ್ರೆಸ್ ಮಾಡೋದಿಲ್ಲ. ಸೊ ಇದು ಒಂದು ಮಾನಸಿಕ ವ್ಯಾಧಿ ಇದು ಅಂತ ಹೇಳ್ತಾರೆ. ದೇವರು ಬರೋದು ಕೂಡ ಒಂದು ಮಾನಸಿಕ ವ್ಯಾಧಿ ಅಂತ ಹೇಳ್ತಾರೆ. ಓಕೆ ಓಕೆ ಬಟ್ ಇದು ಮಾನಸಿಕ ಸ್ಥಿತಿ ಅಂತ ನೀವು ಹೇಳಿದ್ರಿ, ಅಂದರೆ ಸಬ್ ಕಾನ್ಷಿಯಸ್ ಮೈಂಡ್ ಆಕ್ಟಿವೇಶನ್ ಅಷ್ಟೇ. ಅದು ನಾವು ಸುಲಭವಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮ್ಮ ಸುಪ್ತ ಮನಸ್ಸಿಗೆ ಒಂದಷ್ಟು ವಿಶೇಷವಾದ ಶಕ್ತಿಗಳಿವೆ. ಅದಕ್ಕೆ ESP ಇದೆ, ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್. ಅದು ಕಣ್ಣು ಮುಚ್ಕೊಂಡು ಯಾರೋ ದೂರದಿಂದ ಬಂದಿದ್ದಾರೆ ಅಲ್ಲಿ, ನೀನು ಇಂಥ ಕಾರಣಕ್ಕಾಗಿ ಬಂದಿದೆಯಾ, ನಿನ್ನ ಸಮಸ್ಯೆ ಇಂಥದ್ದು, ನಿನ್ನ ಹೆಸರು ಇಂಥದ್ದು, ನಿಮ್ಮ ಮನೇಲಿ ಇಂಥ ಸಮಸ್ಯೆಗಳಿವೆ ಅಂತ ಕಣ್ಣು ಮುಚ್ಕೊಂಡು ಹೇಳ್ತಾನೆ. ಅದು ಸುಪ್ತ ಮನಸ್ಸಿಗೆ ಮಾತ್ರ ಸಾಧ್ಯ. ಪರ್ಚಿಲಿಖನ ಅಂತ ಹಿಂದಿಯಲ್ಲಿದೆ. ಪರ್ಚಿಲಿಖನ? ಹಾಂ, ಓಕೆ. ಈಗ ಒಬ್ಬ ನಾರ್ತ್ ಇಂಡಿಯಾದಲ್ಲಿ ಒಬ್ಬ ಯಂಗ್ ಮಾಂಕ್ ಇದ್ದಾನೆ. ಅವರು ಸುಮ್ಮನೆ ಸಭೆಯಲ್ಲಿ ಯಾರ್ದೋ ಬರೀತಿರ್ತಾರೆ, ಇಲ್ಲಿ ಬರೆದ ಮೇಲೆ ಅವ್ರ ಹೆಸರು ಕರೆದು ಇದನ್ನು ಕೊಡ್ತಾರೆ, ನೋಡಿ ನಿನ್ನ ಸಮಸ್ಯೆ ಹಿಂಗಿದೆ ಅಂತ. ಹೆಂಗೆ ಗೊತ್ತಾಯ್ತು ಅವ್ರಿಗೆ ಅವ್ರ ಸಮಸ್ಯೆ? ಅದು ಎಕ್ಸಾಕ್ಟಾಗಿ ಮ್ಯಾಚ್ ಆಗತ್ತಲ್ಲ. ಅದು ಸುಪ್ತ ಮನಸ್ಸಿಗೆ ಇರ್ತಕ್ಕಂಥ ನ್ಯಾಚುರಲ್ ಎಬಿಲಿಟಿ, ಅಂದರೆ ESP ಅಂತ ನಾನು ಹೇಳಿದೆ, ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್. ಅದು ಎಲ್ಲರಲ್ಲಿ ಇದೆ, ಯೋಗಿಯಲ್ಲಿದೆ, ಭೋಗಿಯಲ್ಲಿದೆ, ಒಬ್ಬ ಸಾಧಾರಣ ಮನುಷ್ಯನಲ್ಲಿ ಇದೆ. ನಾನು ಹೇಳಿದ್ದೇನು, ಆ್ಯಕ್ಟಿವೇಶನ್ ಈಸ್ ರಿಕ್ವೈರ್ಡ್. ಪೂರ್ವಕಾಲದಲ್ಲಿ ಕುಂಡಲಿನಿ ಆ್ಯಕ್ಟಿವೇಶನ್ ಅಂತಿದ್ರು. ಕುಂಡಲಿನಿ ಈಸ್ ನಥಿಂಗ್ ಬಟ್ ಸಬ್ ಕಾನ್ಷಿಯಸ್ ಮೈಂಡೇ. ಅವರಿಗೆ ಸಬ್ ಕಾನ್ಷಿಯಸ್ ಮೈಂಡ್ ಅನ್ನೋ ಹೆಸರು ಗೊತ್ತಿರಲಿಲ್ಲ. ಹಾಗಾಗಿ ಕುಂಡಲಿನಿ, ಕಾಯಿಲ್ಡ್ ಎನರ್ಜಿ, ರಿಸರ್ವ್ಡ್ ಫೋರ್ಸ್ ಅಂತ ಇಟ್ಕೊಂಡಿದ್ರು. ಹೌದು. ಸುಪ್ತ ಮನಸ್ಸು, ಗುಪ್ತ ಮನಸ್ಸು, ಅವ್ಯಕ್ತ ಮನಸ್ಸು, ಅನಾವರಣಗೊಳ್ಳದ ಮನಸ್ಸು, ದೇವರ ಮನಸ್ಸು, ಹೀಗೆಲ್ಲ ಕರಿತಿದ್ರು. ನಾನು ಇದರಲ್ಲಿ 45 ವರ್ಷ ಎಕ್ಸ್ಪೀರಿಯನ್ಸ್ ಮಾಡಿದ್ರಿಂದ ಯಾವುದು ಹೇಗಾಗ್ತದೆ ಫಿನೋಮಿನ ನಂಗೆ ಅರ್ಥ ಆಗುತ್ತೆ. ದೇವ್ರು ಹೆಂಗೆ ಬರ್ತದೆ, ನಿಜಕ್ಕೂ ದೇವ್ರು ಬರ್ತದೆ. ಅವನೇನು ಸಾಧನೆ ಮಾಡಿರೋದು, ಜಪ ಸಾಧನೆ, ತಪ ಸಾಧನೆ ಮಾಡಿರೋದೇ ಇಲ್ಲ. ಹಾಗಾದರೆ ಬುದ್ಧನಿಗೆ ಯಾಕೆ ಮೈ ಮೇಲೆ ಆವಾಹನೆ ಆಗಲಿಲ್ಲ, ಅಷ್ಟು ಧ್ಯಾನ ಮಾಡಿದ್ನಲ್ಲ. ಏನು ತಪೋನಿಷ್ಠರಲ್ಲದವರ ಮೈ ಮೇಲೆ ದೇವ್ರು ಯಾಕೆ ಬರ್ತದೆ? ಹಳ್ಳಿಗೂ ದೇವ್ರ ಮೈ ಮೇಲೆ ಬರ್ತಕ್ಕಂಥ ನಾನು ನೋಡಿದ್ದೀನಿ. ನಮ್ಮ ಹಳ್ಳಿಯಲ್ಲಿ ಕೂಡ ಒಬ್ಬ ಇದ್ದಾನೆ, ಶನಿ ದೇವ್ರ ಮೈ ಮೇಲೆ ಬರ್ತದೆ. ಶನಿವಾರದ ದಿವಸ ಅವನ ಮುಂದೆ ಒಂದು ಜಾತ್ರೆ ಇರ್ತದೆ, ಅವನು ಭೇಟಿ ಮಾಡೋಕ್ಕೆ. ಅವನು ನೋಡಿದ್ರೆ ವೃತ್ತಿಯಲ್ಲಿ ಕೂಲಿ. ಬಂದಾಗ ಆ ಕ್ಷಣದಲ್ಲಿ ಆ ಭಕ್ತಾದಿಗಳ ಸಮಸ್ಯೆಗಳ ಬಗ್ಗೆ ಹೇಳ್ತಾನೆ, ಹಾಗಾಗಿ ಜನ ಬರ್ತಾರೆ. ಹಾಗಾದರೆ ಇದು ಎಲ್ರಿಗೂ ಇದೆಯೋ ಇಲ್ಲ ನೋಡಿ. ಜನಕ್ಕೆ ಒಂದು ಸುಲಭವಾದ ರೆಮಿಡಿ ಬೇಕು, ಹುಡುಕ್ತಿರ್ತಾರೆ. ನನ್ನ ಪ್ರಶ್ನೆಗಳಿಗೆ ಯಾರು ಉತ್ತರ ಕೊಡ್ತಾರೆ? ಕರೆಕ್ಟ್. ಹಾಗೆ ಈ ಟ್ರಾನ್ಸ್ಗೆ ಹೋದರೆ ನಾನು ಪ್ರತಿ ಕ್ಲಾಸಲ್ಲಿ ನೋಡ್ತಿರ್ತೀನಲ್ಲ, ನಮಗೇನು ಹೊಸದಲ್ಲ ಇದು. ಪ್ರತಿ ಕ್ಲಾಸಲ್ಲಿ ನಮ್ಮ ಮುಂದೆ ನಡೀತಿರ್ತವೆ. ಪ್ರತಿ ದಿವಸ ನೋಡ್ತಿರ್ತೀನಿ, ನಮ್ಮ ಮುಂದೆ ಬರ್ತಾರಲ್ಲ ಜನ. ದೈವ ಆವಾಹನೆ ಆಗೋದು, ದೆವ್ವ ಆವಾಹನೆ ಆಗೋದು ಅದ್ರ ಹೊರತುಪಡಿಸಿ ಕೂಡ ಆವಾಹನೆ ಅಂದರೆ ಇನ್ನೊಂದು ಆತ್ಮ ಇನ್ನೇನೂ ಬರೋದಿಲ್ಲ. ಅವನ ಒಳಗೆ ಬಹುರೂಪಿ ಮನಸ್ಸು ಅಂತಾರೆ ಸುಪ್ತ ಮನಸ್ಸಿಗೆ. ಆ ಒಂದೇ ಮನಸ್ಸದು.
ಅದು ಯಾವ ಶೇಪ್ ಬೇಕಾದ್ರೂ ತಗೊಳ್ಳಿ. ಈಗ ನೀನು ಈ ಸ್ಕೂಲ್ ಹೆಡ್ ಮಾಸ್ಟ್ರು ಅಂತ ಆವಾಹನೆ ಮಾಡಿ, ಹೆಡ್ ಮಾಸ್ಟ್ರನ್ನ ಅವನು ಒಳಗಡೆ ಆವಾಹನೆ ಮಾಡ್ತಾರೆ, ಹೆಡ್ ಮಾಸ್ಟ್ರ್ ಥರನೇ ಬಿಹೇವ್ ಮಾಡ್ತಾನೆ ಅವನು. ಆ ಸೀಟಲ್ಲಿ ಕೂತ್ಕೊಂಡು ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಅದು ಒಂದಾದರೆ ಅಂದರೆ ಈಗ ಆ ಪಾತ್ರದಲ್ಲಿ ಅವನಿಗೆ ಇಂಗ್ಲೀಷ್ ಬರದೇ ಇದ್ರು ಕೂಡ ಇಂಗ್ಲೀಷ್ ಮಾತಾಡ್ತಾನೆ. ಸ್ವಲ್ಪ ಸುಪ್ತ ಮನಸ್ಸಿಗೆ ಆ ಎಬಿಲಿಟಿ ಇದೆ. ಓಕೆ, ಕತೆ ಬರೆಯಬಲ್ಲದು, ಕಾದಂಬರಿ ಬರೆಯಬಲ್ಲ, ಎಲ್ಲ ಆವಿಷ್ಕಾರಗಳು ಅಲ್ಲಿಂದನೇ ಬರೋದು, ಸುಪ್ತ ಮನಸ್ಸಿಂದ. ಹೊಸ ಹೊಸ ಆವಿಷ್ಕಾರಗಳು ಎಲ್ಲಿಂದ ಬಂದವು? ಕಲಿಯೋದ್ರಿಂದ ಬರೋದಿಲ್ಲ. IAS IPS CA ತಲೆಯಲ್ಲಿ ಏನೂ ಆವಿಷ್ಕಾರ ಬರೋದಿಲ್ಲ. ಯಾಕಂತಂದರೆ ಅವ್ರು ಬೇಕಾದಷ್ಟು ಹೇರ್ಕೊಂಡ್ಬಿಟ್ಟಿರ್ತಾರೆ ಕಲ್ತಿದ್ದನ್ನು. ಹೊಸ ಆವಿಷ್ಕಾರಗಳು ಬಂದಿದೆಯಾ? ವಾಟ್ ಈಸ್ ಯರ್ ಕಾಂಟ್ರಿಬ್ಯೂಷನ್? ಈ ಹೊಸ ಹೊಸ ಆವಿಷ್ಕಾರಗಳು ಬರೋದೆಲ್ಲ ಅಮಾಯಕರ ತಲೆಯಲ್ಲಿ. ಯಾರೋ ಒಬ್ಬ ರೈತನಿಗೆ ಬರೋ ಐಡಿಯಾ ಒಬ್ಬ ಆಫೀಸರ್ ಬರೋದಿಲ್ಲ. ಯಾಕೆಂದರೆ ಅವ್ನು ಸುಪ್ತ ಮನಸ್ಸು ಇನ್ನೂ ಪ್ಯೂರ್ ಆಗಿರ್ತದೆ. ಓಕೆ ಓಕೆ. ನಾನು ಇನ್ನೊಂದು ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಂತೆ ಕೇಳಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ಪರಕಾಯ ಪ್ರವೇಶ ಅಂತ ನಾವು ಕೇಳಿದ್ದೀವಿ. ಪರಕಾಯ ಪ್ರವೇಶ ಅಂದಾಗ ನಮಗೊಂದು ಅತ್ಯಂತ ಫೇಮಸ್ ಆದ ಒಂದು ಪ್ರಖ್ಯಾತವಾದ ಇನ್ಸಿಡೆಂಟ್ ಅನ್ಬರೋದು ಯಾವುದಂದರೆ ಅದು ಮಂಡನ ಮಿಶ್ರ ಮತ್ತು ಅವರ ಪತ್ನಿ ಮತ್ತು ಶಂಕರಾಚಾರ್ಯ ಅವರ ಮಧ್ಯೆ ನಡೆದಂಥ ಒಂದು ಪ್ರಸಂಗ. ಆ ಮಂಡನ ಮಿಶ್ರ ಮತ್ತು ಶಂಕರಾಚಾರ್ಯ ಮಧ್ಯೆ ಒಂದು ಸಂವಾದ ನಡೀತಾ ಇರುತ್ತೆ. ಆ ಟೈಮಲ್ಲಿ ಮೈಥುನ ಶಾಸ್ತ್ರದ ಬಗ್ಗೆ ಭಾರತೀ ದೇವಿಯವರು ಅವ್ರ ಪ್ರಶ್ನೆ ಕೇಳ್ತಾರೆ. ಇವ್ರಿಗೆ ಗೊತ್ತಿರಲ್ಲ. ಅವಾಗ ಅವರು ಒಬ್ಬ ರಾಜನ ಡೆಡ್ ಬಾಡಿನಲ್ಲಿ ಹೋಗಿ ಅದನ್ನು ಆ್ಯಕ್ಟಿವೇಟ್ ಮಾಡಿಕೊಂಡು ಈ ಮೈಥುನವನ್ನು ಅನುಭವಿಸಿ ಬಂದರು ಅನ್ನೋದು ನಾನು ಅದನ್ನು ಓದಿದ್ದೀನಿ ಕೂಡ. ಸಾರ್ಥ ಅನ್ನೋ ಒಂದು ನಾವೆಲ್ SL ಭೈರಪ್ಪನವರು ಅದರಲ್ಲಿ ತುಂಬ ವಿವರವಾಗಿ ಬರೆದಿದ್ದಾರೆ. ಅದಕ್ಕಿಂತ ಮುಂಚೆ ಕೂಡ ಇದ್ರ ಬಗ್ಗೆ ನಾನು ಓದಿದ್ದೆ. ಇದು ಏನಿದು ಆ್ಯಕ್ಚುಲಿ ಈ ಪ್ರಸಂಗದ ಬಗ್ಗೆ ಅಥವಾ ಈ ಕಲ್ಪನೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ಹ್ಯಾಕಿಂಗ್ ಅಂತ ಹೇಳ್ತೀವಿ ನಾವು. ಓಕೆ, ಹ್ಯಾಕಿಂಗ್ ಅಂದರೆ ಪ್ರತಿಯೊಂದು ಪುರಾತನ ಪರಿಕಲ್ಪನೆಗಳಿಗೆ ಒಂದು ಹೊಸ ಮಾಡರ್ನಲ್ಲೂ ಕೂಡ ಒಂದು ಹೆಸರಿದೆ. ನಾನು ಅಮೇರಿಕಾದಲ್ಲಿ ಕೂತ್ಕೊಂಡು ನಿಮ್ಮ ಕಂಪ್ಯೂಟರ್ನ ವಿತೌಟ್ ಯುವರ್ ನಾಲೆಡ್ಜ್ ಹ್ಯಾಕ್ ಮಾಡ್ಬೋದು. ಇದು ಅನೆಥಿಕಲ್ ಹ್ಯಾಕಿಂಗ್. ಎಥಿಕಲ್ ಹ್ಯಾಕಿಂಗ್ ಇದೆ. ನಿಮ್ಮ ಪಾಸ್ವರ್ಡ್ ಶೇರ್ ಮಾಡಿದ್ರೆ ನಾನು ಅಲ್ಲಿಂದ ನಿಮ್ಮ ಕಂಪ್ಯೂಟರ್ನ ಆಕ್ಸೆಸ್ ಮಾಡಿ ಇದನ್ನು ರಿಪೇರಿ ಮಾಡ್ಬೋದು, ಅದರಲ್ಲಿರೋ ಮಾಹಿತಿಯನ್ನು ನಾನು ತೊಗೊಂಡು ನೋಡ್ಬೋದು. ಹೌದಲ್ವಾ? ಹಾಗೆ ನಾವು ನಮ್ಮ ಶರೀರದಲ್ಲಿ ಶಂಕರಾಚಾರ್ಯರು ಪರಕಾಯ ಪ್ರವೇಶ ಮಾಡಿದರು ಅಂತಂದಾಗ ಅವರ ಕಾಯ ಬಿಟ್ಟಿದ್ರಾ? ಇಲ್ಲ. ಅವರು ಶರೀರವನ್ನು ಒಂದು ಗುಹೆಯಲ್ಲಿ ಮಲಗಿ ಯೋಗ ನಿದ್ರಾವಸ್ಥೆಯಲ್ಲಿ ಸುತ್ತಲೂ ಒಂದು 4 ಜನ ಶಿಷ್ಯರನ್ನು ಕಾವಲಿಗಿಟ್ಟು ಇದನ್ನು ಯಾರು ಮುಟ್ಟಬೇಡಿ ಮತ್ತು ಇದನ್ನು ರಕ್ಷಣೆ ಮಾಡ್ಕೊಂಡಿರಿ, ನಾನು 1 ತಿಂಗಳಿದ್ದು ಬರ್ತೇನೆ ಅಂತ ಹೋದವರು. ಅಂದರೆ ಅದು ಸತ್ತಿರಲಿಲ್ಲ ಅಂತ ನಾನು ಹೇಳ್ತಾ ಇರೋದು. ಹೌದು. ಅಂದರೆ ಪಾರ್ಟ್ ಆಫ್ ದಿ ಸೋಲ್ ಕ್ಯಾನ್ ಎಂಟರ್ ಇನ್ ಟು ದಿ ಬಾಡಿ. ಅದನ್ನೇ ಪರಕಾಯ ಪ್ರವೇಶ ಅಂತ ಹೇಳಿ. ಓಕೆ. 5 ಪ್ರಾಣಗಳನ್ನು ಇಲ್ಲೇ ಉಳಿಸಿ 5 ಪ್ರಾಣಗಳನ್ನು ಇನ್ನೊಂದು ದೇಹಕ್ಕೆ ತೊಗೊಂಡು ಹೋಗ್ತಕ್ಕಂಥ ಒಂದು ಪರಿಕಲ್ಪನೆ ಇತ್ತು. ಓಕೆ. ಉಪಪ್ರಾಣಗಳನ್ನು ಇಲ್ಲೇ ಇಟ್ಟು ಮುಖ್ಯ ಪ್ರಾಣಗಳನ್ನು ತೊಗೊಂಡು ಹೋಗ್ಬೋದು. ಓಕೆ. ಯಾಕಂದರೆ ಒಟ್ಟು 10 ಪ್ರಾಣ ಇದೆ. ಓಕೆ. 10 ಪ್ರಾಣ ಇದೆ. ಗತಪ್ರಾಣ ಅಂತಂದರೆ ಹೋಗ್ಬಿಟ್ಟ ಅಂತಲ್ಲ. ಈಗ ಮೂರ್ಛೆ ಹೋಗ್ಬಿಟ್ಟಿದ್ದಾನೆ, ಅವನಿಗೆ ಕಟ್ ಮಾಡಿದ್ರೂ ಬಾಡಿ ಗೊತ್ತಾಗೋದಿಲ್ಲ, ಅದರ ಅರ್ಥ ಸತ್ತೋಗಿದ್ದಾನೆ ಅಂತಲ್ಲ. 5 ಪ್ರಾಣಗಳು ಇರೋದಿಲ್ಲ, ಇನ್ನು 5 ಪ್ರಾಣಗಳು ಹಾಗೇ ಇರ್ತವೆ. ಓಕೆ. ಮತ್ತೆ 5 ಪ್ರಾಣಗಳು ಜಾಯಿನ್ ಆದಾಗ ಸತ್ತವನು ಎದ್ದು ಕೂತ್ಕೊಂಡ ಅಂತ ನಾವು ಕೇಳಿದ್ವಲ್ಲ. ಹೌದು. ಡೆಡ್ ಬಾಡಿ ಕ್ರಿಮೇಷನ್ಗೆ ಹೋಗಿದ್ದ ಬಾಡಿ ಎಷ್ಟೋ ಸಾರಿ ಎದ್ದು ಕೂತ್ಕೊಳ್ತು ಅಂತ ಸುದ್ದಿ ಮಾಧ್ಯಮಗಳಲ್ಲಿ ಬರ್ತದೆ. ಹೆಂಗೆ ಬಂದ ಅವನು? ಅಲ್ಲಿವರೆಗೆ ಏನಾಗಿದ್ದ? ಪಲ್ಸ್ ಯಾಕೆ ಸಿಗಲಿಲ್ಲ? ಡಾಕ್ಟ್ರ್ ಯಾಕೆ ಸತ್ತ ಅಂತ ಘೋಷಣೆ ಮಾಡಿದ್ರು? ಅಂದರೆ ಅಂಥದ್ದು ಒಂದಿದೆ ಅಂತ ಆಯಿತು. ಉಪಪ್ರಾಣಗಳನ್ನು ಬಿಟ್ಟು ಮುಖ್ಯ ಪ್ರಾಣಗಳ ಜೊತೆ ಇನ್ನೊಂದು ಶರೀರ ಸೇರ್ಬೋದು ಅನ್ನೋ ಟೆಕ್ನಾಲಜಿ ಹಿಂದೆ ಇತ್ತು ಅಂತ. ಅದೇ ಪರಕಾಯ ಪ್ರವೇಶ. ಬಟ್ ಇದು ಅಂದರೆ ಎಲ್ಲರೂ ಅಂದರೆ ಈಗ ನಾವು ಶಂಕರಾಚಾರ್ಯರ ಒಂದು ಪ್ರಸಂಗ ಕೇಳ್ತೀವಿ ಬಿಟ್ರೆ ಈ ಥರದ ನಾವು ಬೇರೆ ಪ್ರಸಂಗಗಳನ್ನ ಕೇಳಿಲ್ಲ. ಈ ಥರ ಹ್ಯಾಕಿಂಗ್ ನಮ್ಗೆ ಗೊತ್ತಿಲ್ಲ. ಹಾಂ. ಅಂದರೆ ಈಗ ಬಟ್ ಈ ಒಂದು ಸೈನ್ಸ್ ಹ್ಯಾಕಿಂಗ್ ಏನು ನೀವು ಹೇಳಿದ್ರಲ್ಲ, ಈಗ ನಮ್ಮ ಇನ್ನೊಂದು ಚಾನಲ್ ಆಫೀಸಲ್ಲಿ ಕೂತ್ಕೊಂಡು ನಮ್ಮ ಕಂಪ್ಯೂಟರ್ನ ಆಕ್ಸೆಸ್ ಮಾಡೋದನ್ನು ನೋಡ್ತೀವಿ. ಬಟ್ ಇದು ನಾವು ನೋಡೋಕ್ಕಾಗಲ್ವಲ್ಲ, ಯಾಕೆ? ಇಲ್ಲ, ನೋಡ್ಬೋದು. ರಷ್ಯಾದಲ್ಲಿ ಈ ಟೆಕ್ನಾಲಜಿನ ಡೆವಲಪ್ ಮಾಡಿದರು. ರಷ್ಯನ್ ಪ್ಯಾರಾಸೈಕ್ಯಾಟ್ರಿಸ್ಟ್ಗಳು ಅಲ್ಲಿ ಕೂತ್ಕೊಂಡು ಅಮೆರಿಕನ್ ಮಿಸೈಲ್ ಕೋಡ್ ನಂಬರ್ಸನ್ನು ನೋಡ್ತಿದ್ರು, ರೀಡ್ ಮಾಡ್ತಿದ್ರು. ಓಕೆ. ರಷ್ಯಾದಲ್ಲಿ ಕೂತ್ಕೊಂಡು ದೂರದ ಅಮೇರಿಕಾದಲ್ಲಿ ಏನು ಮಿಸೈಲ್ಸ್ ಇದೆಯಲ್ಲ, ಅದಕ್ಕೆ ಕೋಡ್ಸ್ ಇರ್ತವೆ, ಸೀಕ್ರೆಟ್ ಕೋಡ್ಸ್. ಅದನ್ನು ಓದುವಷ್ಟು ಅವರು ಡೆವಲಪ್ ಮಾಡ್ಕೊಂಡಿದ್ರು. ಯಾವ ವಿಧಾನ ಅದು? ಟೆಲಿಪತಿ. ಇದೆಲ್ಲ ಇದೆ. ಇವತ್ತು ಕೂಡ ವೈಜ್ಞಾನಿಕವಾಗಿ ಎಷ್ಟೋ ಒಂದು ಅನ್ವೇಷಣೆ ನಡೀತಾ ಇದೆ. ಅದು ಜನಸಾಮಾನ್ಯರಿಗೆ ಅದು ಅರ್ಥ ಆಗಲ್ಲ ಅಷ್ಟೇ. ನಾಸಾದಲ್ಲಿ ಟೆಲಿಪತಿ ಬಗ್ಗೆ ಅವರು ರಿಸರ್ಚ್ ಮಾಡಿದ್ದಾರೆ. ಈಗ ಟೆಲಿಪತಿ ಅನ್ನೋದು ಇಟ್ಸ್ ಬಿಯಾಂಡ್ ಫಿಸಿಕ್ಸ್ಗೆ ಮೀರಿದ್ದದು. ಹೌದಲ್ವಾ? ಅದು ಮೆಟಾಫಿಸಿಕ್ಸಲ್ಲಿ ಬರ್ತದೆ. ಹೌದು. ಆ ಮೆಟಾಫಿಸಿಕ್ಸಲ್ಲಿ ಇವೆಲ್ಲ ಇದೆ ಅನ್ನೋದನ್ನು ಪ್ರೂವ್ ಮಾಡ್ತಾ ಇದೆ ಈಗ ಸೈನ್ಸು. ಈ ಪರಕಾಯ ಪ್ರವೇಶ,
ಈ ರಿಗ್ರೆಷನ್ನು ಪ್ರೋಗ್ರೆಷನ್ನು ಇನ್ನೇನು ಪವಾಡಗಳೆಲ್ಲ ಮಾಡ್ತಾರಲ್ಲ ಬಾಬಾಗಳು, ಇವೆಲ್ಲ ಎಲ್ಲಿ ಬರ್ತದೆ ಅಂತಂದರೆ ಮೆಟಾಫಿಸಿಕ್ಸಲ್ಲಿ ಬರ್ತದೆ. ಓಕೆ. ಪರಿಚಯ ಹೆಂಗೆ ಬರೀತಾರೆ ಇವರು, ಅವನ ವಿಷಯ ಇವ್ನಿಗೆ ಹೆಂಗೆ ಗೊತ್ತಾಗತ್ತೆ. ನಮ್ಮ ಹುಡುಗರು ಹೇಳ್ತಾರೆ, ನಿಮ್ಮ ಒಂದಷ್ಟು ವಿಚಾರ ನಾನು ಯಾರ್ದು ಟ್ರಾನ್ಸ್ಗೆ ಹಾಕಿದರೆ ನಿಮ್ಮ ಒಂದಷ್ಟು ವಿಚಾರ ಅಲ್ಲಿ ಬರ್ತದೆ. ಓಕೆ. ಹಾಂ, ಹೇಗೆ ಅಂದರೆ ಅವನು ಅಲ್ಲಿಂದ ಮಾಹಿತಿ ತೊಗೊಳ್ತಾನೆ ಡೈರೆಕ್ಟ್. ಈ ಕ್ಯಾನ್ ಎಂಟರ್ ಇನ್ ಟು ಸಬ್ ಕಾನ್ಷಿಯಸ್ ಮೈಂಡ್ ಆ್ಯಂಡ್ ಈ ಕ್ಯಾನ್ ಗ್ರ್ಯಾಬ್ ದ ಇನ್ಫಾರ್ಮೇಷನ್. ಬಟ್ ಇದು ಎಲ್ಲರೂ ಅಂದರೆ ಈ ಜನಸಾಮಾನ್ಯರಿಗೆ ಇದು ತಲುಪಿಲ್ಲ ಅಥವಾ ಇದು ಅರ್ಥ ಆಗ್ತಾ ಇಲ್ಲ, ಅಥವಾ ಇದನ್ನು ನಾವು ವ್ಯಾಪಕವಾಗಿ ಬಳಸೋಕ್ಕಾಗಲ್ವಾ ಇದನ್ನು? ನೋಡಿ, ಎಜುಕೇಷನ್ ಸಿಸ್ಟಮ್, ಮಾಡರ್ನ್ ಎಜುಕೇಷನ್ ಸಿಸ್ಟಮ್ ಅಂತ ಬಂದಮೇಲೆ ಈ ಮೆಟಾಫಿಸಿಕ್ಸು ಹೋಗ್ಬಿಡ್ತದೆ. ಗುರುಕುಲದಲ್ಲಿತ್ತು, ಗುರುಕುಲದಲ್ಲಿ ಥರ್ಡ್ ಐ ಆ್ಯಕ್ಟಿವೇಶನ್ ಸಮೇತ ಇತ್ತು. ಅದು 12 ವರ್ಷ ಅವನಿಗೆ ಈ ಕಣ್ಣಿಂದ ಜೀವನ ಮಾಡೋದು ಹೇಳ್ಕೊಡ್ತಿರಲಿಲ್ಲ ಗುರುಗಳು. ಒಳಗಣ್ಣು ಇಂದ ನೀವು ಜೀವನ ಮಾಡೋದು ಹೇಗೆ, ನಿನ್ನ ಸಾಮ್ರಾಜ್ಯವನ್ನು ನೀನು ಕಟ್ಟಿಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತಿದ್ರು. ಯಾವಾಗ ಈ ಮೆಕಾಲೆ ಎಜುಕೇಷನ್ ಸಿಸ್ಟಮ್ ಬಂತು, ಅದೆಲ್ಲ ಸಪ್ರೆಸ್ ಆಗೋಯ್ತು ಸೈನ್ಸ್ ಹೆಸರಲ್ಲಿ. ಅಂದರೆ ಮನುಷ್ಯನಿಗೆ ನ್ಯಾಚುರಲ್ ಟ್ಯಾಲೆಂಟ್ಸ್ ಆಗಲಿ ಎಬಿಲಿಟೀಸ್ ಆಗಲಿ ಏನೇನಿತ್ತು ಅವೆಲ್ಲ ಮುಚ್ಚೋಯ್ತು. ಓಕೆ. ಎಜುಕೇಟೆಡ್ ಮೈಂಡು ಯಾವುದನ್ನು ಒಪ್ಕೊಳ್ಳೋದಿಲ್ಲ. ಲಾಜಿಕ್ ಇದೆ ಎಜುಕೇಷನಲ್ಲಿ. ಕರೆಕ್ಟ್. ಎಲ್ಲಿವರೆಗೂ ಲಾಜಿಕ್ ಇರ್ತದೋ ಮ್ಯಾಜಿಕ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಲಾಜಿಕ್ ಕಿಲ್ಸ್ ದ ಮ್ಯಾಜಿಕ್ಸ್. ಅದಕ್ಕೆ ನೋಡಿ, MBA ಮಾಡ್ಕೊಂಡು ಯಾವನು ಶ್ರೀಮಂತ ಆಗಲಿಕ್ಕೆ ಆಗಲಿಲ್ಲ, ಯಾಕಂದರೆ ಅದು ಲಾಜಿಕ್. ಅದು ಶ್ರೀಮಂತರಾಗಿರೋರಿಗೆ ಯಾರಿಗೂ MBA ಬ್ಯಾಕ್ಗ್ರೌಂಡ್ ಇಲ್ಲ. ಇದಂಗೆ ನೀವು ಸ್ಟಡಿ ಮಾಡಿ ಬೇಕಾರೆ. ಓಕೆ. ಅರ್ಥಶಾಸ್ತ್ರ ಓದೋರು ಒಬ್ಬನೂ ಶ್ರೀಮಂತರಾಗಲಿಲ್ಲ, ಕೌಟಿಲ್ಯನೂ ಸಹ. ನಮ್ಮ ಮನಮೋಹನ್ ಸಿಂಗ್ ಅವರು ಅರ್ಥಶಾಸ್ತ್ರದಲ್ಲಿ PhD, ಅವರು ಸಾಯುವಾಗ 2 ಕೋಟಿ ಇತ್ತು ಬ್ಯಾಂಕ್ ಬ್ಯಾಲೆನ್ಸು. ಅಂದರೆ ಖ್ಯಾತ ಅರ್ಥಶಾಸ್ತ್ರಜ್ಞ, ಹರಿದು ಕುಡ್ದಿದ್ದವನು, ದುಡ್ಡಿನ ಬಗ್ಗೆ ತಿಳಿದಿರೋನು, ದುಡ್ಡು ಮಾಡಬೇಕಲ್ಲ, ಪ್ರೂವ್ ಮಾಡಲಿಲ್ವಲ್ಲ ಅವರು. ಅಮರ್ತ್ಯ ಸೇನ್ ನೋಬಲ್ ಸಿಕ್ತವ್ರಿಗೆ, ನಮ್ಮದೇ ದೇಶದವರು, ಖ್ಯಾತ ಅರ್ಥಶಾಸ್ತ್ರಜ್ಞ. ಅವನು ಧನಿಕನ ಅಂತಂದರೆ ಇಲ್ಲ. ಹಾಗಾದರೆ ನೀನು ಅರ್ಥಶಾಸ್ತ್ರ ಬಗ್ಗೆ ತಿಳ್ಕೊಂಡು ಅರ್ಥವನ್ನೇ ಮಾಡೋಕ್ಕಾಗಲಿಲ್ಲ ಅಂದರೆ ಆ ಸೈನ್ಸ್ ವೇಸ್ಟ್ ಅಲ್ವೇ ಅಂತ ನಾನು ಕೇಳೋದು. ನಾನು ಈ ಒಂದು ಎಪಿಸೋಡ್ನ ಮುಗಿಸೋಕ್ಕಿಂತ ಮುಂಚೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಅದೇನೆಂದರೆ ದೃಷ್ಟಿ ಆಗುವಂಥದ್ದು. ಓಕೆ. ಈ ದೃಷ್ಟಿ ಅಂದರೆ ಈವಿಲ್ ಐ ಅಂತ ಅಂತೀವಿ ನಾವು, ಕೆಟ್ಟ ದೃಷ್ಟಿ ಬಿತ್ತು ಅಂತ ನಾವು ಕೂಡ ಅಂತೀವಿ. ನಾವು ದೃಷ್ಟಿ ಬಗ್ಗೆ ಅದ್ರ ಬಗ್ಗೆ ಮಾತಾಡಿದ್ದೀವಿ, ಕಣ್ಣುಗಳ ಬಗ್ಗೆ ಮಾತಾಡಿದ್ದೀವಿ ಅದಕ್ಕಿಂತ ಮುಂಚೆ. ಇದು ನಿಜಾನ ದೃಷ್ಟಿ ಆಗೋದು ಅಂತಂದರೆ? ದೃಷ್ಟಿಯಲ್ಲಿ 108 ವಿಧಾನ ಇದೆ. ದೃಷ್ಟಿ ಅಂತ ಜನಸಾಮಾನ್ಯರು ಕೇಳ್ತಾರೆ, ಅಷ್ಟು ವಿಧಾನಗಳಿದೆ ಅಂತ ಅವರಿಗೆ ಆಶ್ಚರ್ಯ ಆಗುತ್ತೆ. ಈಗ ನಾನು ಹೇಳುವುದನ್ನು ಕೇಳಿದ್ರೆ ನಿಮಗೂ ಆಶ್ಚರ್ಯ ಆಗುತ್ತೆ. ಕಾಮದೃಷ್ಟಿ ಇದೆಯಲ್ಲ, ಏನು ಕಾಮದೃಷ್ಟಿಯಿಂದ ನೋಡ್ದ ನನ್ನಂತ. ಹೆಂಗೆ ಗೊತ್ತಾಯ್ತು ನಿನ್ಗೆ? ಆ ಸ್ಟಡಿ ಮಾಡಿದೀಯಾ ಅವನು ಕಾಮದೃಷ್ಟಿಯಿಂದ ನೋಡ್ದಂತ? ಅಂದರೆ ಕಣ್ಣಲ್ಲೇ ಅಷ್ಟು ವ್ಯಕ್ತ ಆಗ್ತದೆ. ಕರೆಕ್ಟ್. ಏನು ವ್ಯಂಗ್ಯವಾಗಿ ನೋಡ್ತಾ ಇದೆಯಾ, ಅದಂಗೆ ವ್ಯಂಗ್ಯವಾಗಿ ನೋಡೋದು ಸಕಾಸ್ಟಿಸಮ್. ಕಣ್ಣಲ್ಲೇ ಅದು ವ್ಯಕ್ತ ಆಗ್ತದೆ. ಅಂದರೆ ಕಣ್ಣಲ್ಲಿ ನಾವು ನಮ್ಮ 108 ಭಾವನೆಗಳನ್ನು ಕಣ್ಣಿನ ಮೂಲಕ ಎಕ್ಸ್ಪ್ರೆಸ್ ಮಾಡ್ಬೋದು. ಅದರಲ್ಲಿ ಒಂದು ಕಾಕದೃಷ್ಟಿ ಅಂತ ಕೂಡ ಇದೆ. ಕಾಕದೃಷ್ಟಿ ಅಂತ ಕೇಳಿದಿರಲ್ಲ? ಹೌದು. ಹಾಂ, ಅವನ ಕಾಕದೃಷ್ಟಿ ಬಿತ್ತು ಅಂದರೆ ಅವನು ಹಾಳಾಗ್ತಾನೆ ಅಂತ, ಎದುರುಗಡೆ ಇರೋನು ಹಾಳಾಗ್ತಾನೆ. ಹಾಂ, ಕಾಗೆ ಕಣ್ಣು ಅಂತ. ಅಂದರೆ ಅದು ವ್ಯಂಗ್ಯ, ಕ್ರೂರ, ಕುಹಕ, ಕಾಮ, ಕ್ರೋಧ ದೃಷ್ಟಿ, ಸಂಶಯ ದೃಷ್ಟಿಯಿಂದ ನೋಡ್ತಾ ಇದ್ದೀನಿ ನೀನು ನನ್ನ ಅಂತ ಕೇಳ್ತಾರೆ. ಅದಂಗೆ ಅವನ ಕಣ್ಣಲ್ಲಿ ಹೆಂಗೆ ಗೊತ್ತಾಯ್ತು ಹಿಂಗೆ ಸಂಶಯ? ಹಾಗೆ ಅತ್ಯಂತ ಘಾತಕವಾದ್ದು ಈ ದೃಷ್ಟಿ. ಅಂದರೆ ಕೆಟ್ಟ ಭಾವನೆಯಿಂದ ನೋಡ್ತಕ್ಕಂಥ, ಅವನ ಹೃದಯದಲ್ಲಿ ಇರ್ತಕ್ಕಂಥ ಭಾವನೆಯನ್ನು ಕಣ್ಣಿನ ಮೂಲಕ ಅಭಿವ್ಯಕ್ತಗೊಳಿಸ್ತಕ್ಕಂಥದ್ದೇ ದೃಷ್ಟಿ. ಅದು ನಿಜವಾಗ್ಲೂ ವರ್ಕ್ ಆಗತ್ತೆ ಅಂತ ನಾನು ಹೇಳ್ತಾ ಇಲ್ಲ, ರಿಸರ್ಚ್ ಹೇಳ್ತದೆ. ಯಾರು ಮಾಡಿದ್ದು ರಿಸರ್ಚು? ಡಾಕ್ಟರ್ ಮೊಸಾರು ಇಮೋಟೋ. ಇದನ್ನು ನೀವು ಲಿಂಕ್ ಹಾಕಿ, ಅವನು ಮಾಡಿರೋ ಸಂಶೋಧನೆ ಇದೆಯಲ್ಲ, ಜಪಾನೀಸ್ ಸೈಂಟಿಸ್ಟ್. ಅವನ ನೀರನ್ನು ಯಾವ ದೃಷ್ಟಿಯಿಂದ ನೋಡಿದ್ರೆ ಅದು ಹೇಗೆ ನಮಗೆ ಮೆಸೇಜ್ ಕೊಡ್ತದೆ ಅಂತ, ಮೆಸೇಜಸ್ ಫ್ರಮ್ ವಾಟರ್ ಅಂತ ಇದೆ. ಓಕೆ. ಓಕೆ. ಅಂದರೆ ಅದನ್ನು ಪರಿಶೀಲನೆ ಮಾಡೋದು ವಿಜ್ಞಾನ ಅದು. ಓಕೆ. ಈಗ ಕಾಮ ದೃಷ್ಟಿಯಿಂದ ನೋಡಿದ್ರೆ ನೀರನ್ನು, ಅಥವಾ ಕ್ರೋಧ ದೃಷ್ಟಿಯಿಂದ ನೋಡಿದ್ರೆ ಆ ಪಿಕ್ಚರ್ಸ್ ಹೇಗಿರುತ್ತೆ ಅಂತ ಅದು ನಾವು ನೋಡ್ಬೋದು, ಕಣ್ಣಾರೆ ನೋಡ್ಬೋದು. ಓಕೆ. ನೀರನ್ನು ಕ್ರಿಸ್ಟಲೈಸ್ ಮಾಡಿ, ಅದನ್ನು ಕ್ರಷ್ ಮಾಡಿ, ಪೌಡ್ರ್ ಮಾಡಿ, ಹೈ ಡೆನ್ಸಿಟಿ ಮೈಕ್ರೋಸ್ಕೋಪ್ ಕೆಳಗಡೆ ಇಟ್ಟರೆ ಅದು ಪ್ರತಿಕ್ರಿಯೆ ಅದು ಕಾಣಿಸ್ತದೆ. ಅದು ಅವನು ರಿಸರ್ಚ್ ಮಾಡಿರೋದು. ಓಕೆ. ಓಕೆ. ಅಂದರೆ ಅದು ರಿಫ್ಲೆಕ್ಟ್ ಆಗುತ್ತೆ ನಮ್ಮ ಭಾವನೆಗಳು ಹೇಗಿದೆ ಅಂತ. ಇನ್ನು ಮನುಷ್ಯನ ದೇಹದಲ್ಲಿ 80% 70% ನೀರಿರ್ತದೆ. ಓಕೆ. ಅದು ಕೂಡ ನಮ್ಮ ದೃಷ್ಟಿಗೆ ಪ್ರತಿಕ್ರಿಯಿಸ್ತದೆ. ಓಕೆ. ಈ 5 ಭೂತಗಳಿವೆಯಲ್ಲ, 5 ಎಲಿಮೆಂಟ್ಸ್, ಅದರಲ್ಲಿ ಒಂದೇ ಒಂದು ಪ್ರತಿಕ್ರಿಯೆ ಮಾಡೋದು ಯಾವುದು ಅಂತಂದರೆ ಅದು ವಾಟರ್ ಎಲಿಮೆಂಟ್. ಓಕೆ. ಓಕೆ. ಓಕೆ.
ನಮ್ಮ ಭಾವನೆಗಳ ಪ್ರತೀಕ ಅದು. ಓಕೆ ಓಕೆ. ನಮ್ಮ ಚಿತ್ತದ ಪ್ರತೀಕ. ಅಂದರೆ ನಾವು ಪಂಚಭೂತಗಳಂತ ಕರಿತೀವಲ್ವ. ವಾಟರ್ ಎಲಿಮೆಂಟಿಂದ ನಮ್ಮ ಚಿತ್ತ ಆಗೋದು. ಓಕೆ. ಸೊ ಅದು ರಿಫ್ಲೆಕ್ಟ್ ಆಗುತ್ತೆ. ವಾಟರು ನಮಗೆ ರಿಫ್ಲೆಕ್ಟ್ ಮಾಡುತ್ತೆ, ನಮಗೆ ರಿಯಾಕ್ಟ್ ಮಾಡುತ್ತೆ ಅಂತ ಸೈನ್ಸ್ ಹೇಳುತ್ತೆ. ಓಕೆ. ಈಗ ನಾವು ಚಿಕ್ಕಂದಲ್ಲಿ ಅಥವಾ ಈಗಲೂ ಕೂಡ ನೀವು ಮಕ್ಕಳಿಗೆ ದೃಷ್ಟಿ ಆಗುತ್ತೆ ಅಂತ ಹೇಳಿ ಒಂದು ದೃಷ್ಟಿ ಬಿಟ್ಟಿಡ್ತಾರೆ ಇಲ್ಲಿ. ಓಕೆ. ಮನೆ ಕಟ್ಟುವಾಗ ಒಂದು ದೃಷ್ಟಿ ಬೊಂಬೆ, ಒಳ್ಳೆ ಹೊಲದಲ್ಲಿ ಕೂಡ ಒಂದು ದೃಷ್ಟಿ ಬೊಂಬೆ ಇಟ್ಟಿರ್ತಾನೆ. ಅಂದರೆ ದೃಷ್ಟಿ ತಾಗಬಾರ್ದು, ಒಂದು ಡೈವರ್ಟ್ ಆಗಲಿ ಅಂತ. ಅಂದರೆ ಫಸ್ಟು ನೋಟ ಅಲ್ಲಿಗೆ ಹೋಗಲಿ. ಇಟ್ಸ್ ಲೈಕ್ ಎ ಲೈಟ್ನಿಂಗ್ ಅರೆಸ್ಟ್ ಅಂತ ಒಂದು ಹಾಕ್ತಾರೆ ಹೌದು ಮನೆಗೆ. ಮನೆ ಮೇಲೆ ಬೀಳೋದು ಬೇಡ, ಯಾವುದೋ ಒಂದು ಪಾಯಿಂಟ್ ಬಿದ್ದು ನೆಲಕ್ಕೆ ಹೋಗಲಿ ಅಂತ. ಹೌದು. ಹಾಗೆ ಈ ದೃಷ್ಟಿ ಫಸ್ಟು ಮನೆ, ಎಷ್ಟು ದೊಡ್ಡ ಬಂಗ್ಲೆ ಅಂತ ಹಿಂಗೆ ಅಂತಂದರೆ ಅದಕ್ಕೇನೋ ಒಂದು ಹಾನಿ ಆಗ್ತದೆ, ಅದರ ಆರಿಕ್ ಫೀಲ್ಡ್ಗೆ ಎಫೆಕ್ಟ್ ಆಗುತ್ತೆ. ಈ ದೃಷ್ಟಿ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಇಟ್ ಕ್ಯಾನ್ ಡ್ಯಾಮೇಜ್ ದಿ ಆರಾ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಪ್ರತಿಯೊಬ್ಬರು ಸುತ್ತಲೂ ಇರ್ತದೆ. ಜೈವಿಕ ಪ್ರಭಾವಳಿ ಅಂತ ಹೇಳ್ತೀವಿ. ಪ್ರಭಾವಳಿ ಅದರ ನಿಜವಾದ ಹೆಸರು ಆರಾ ಅಂತ ಹೇಳ್ತೀವಿ. ನಾವು ದೇವ್ರ ಫೋಟೋ ನೋಡಿದ ಹಿಂದೆ ಒಂದಷ್ಟು ಬೆಳಕಿನ ಹಾಕಿರ್ತಾರಲ್ಲ, ಈವನ್ ದೇವರಿಗೆ ಪ್ರಭಾವಳಿ ಮಾಡಿಸಿ ಹಾಕ್ತಾರೆ. ಈಗ ಬುದ್ಧನ ಸುತ್ತಲೂ ನೋಡಿದ್ರೆ ಒಂದು ದಿವ್ಯ ಬೆಳಕಿರ್ತದಲ್ಲ, ಅದೇ ಆರಾ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್. ಅದು ಪ್ರತಿಯೊಬ್ಬ ವ್ಯಕ್ತಿಗೂ ಇರುತ್ತೆ, ಎಲ್ರಿಗೂ ಇರ್ತದೆ. ಕಿಲಿಯನ್ ಫೋಟೋಗ್ರಫಿಯಿಂದ ಅದು ನಾವು ನೋಡ್ಬೋದು. ಅದನ್ನು ಡ್ಯಾಮೇಜ್ ಮಾಡುತ್ತೆ, ತೂತು ಮಾಡುತ್ತೆ. ಇಟ್ಸ್ ಲೈಕ್ ಈಗ ಬುಲೆಟ್ ಹೊಡೆದ್ರೆ ದೇಹನ ತೂತು ಮಾಡುತ್ತಲ್ಲ, ರಂಧ್ರ ಆಗುತ್ತಲ್ಲ, ಹಾಗೆ ಇವನು ಕೆಟ್ಟ ದೃಷ್ಟಿಯಿಂದ ಅವನ ಆರಿಕ್ ಫೀಲ್ಡು ಡ್ಯಾಮೇಜ್ ಆಗುತ್ತೆ. ಆ ತೂತಿನ ಮೂಲಕ ಪ್ಯಾರಾಸೈಟ್ಸು ಒಳಗಡೆ ಹೋಗೋಕ್ಕೆ ಕಾರಣ ಆಗ್ತದೆ. ಮನೆಯ ಒಳಗಡೆ ಒಂದು ಬಿಲ ಇದ್ದರೆ ಹಾವುಗಳು, ಚೇಳುಗಳು ಒಳಗಡೆ ಬರೋಕ್ಕೆ ಅವಕಾಶ ಆಗುತ್ತೆ. ಹಾಗೆ ಬೇರೆ ಬೇರೆ ಪ್ಯಾರಾಸೈಟ್ಸು, ಎಂಟಿಟೀಸ್ ಎಲ್ಲ ಒಳಗಡೆ ಹೋಗೋದಕ್ಕೆ ಇವನು ದಾರಿ ಮಾಡಿಕೊಟ್ಟ, ತೂತು ಮಾಡಿ. ಓಕೆ. ಸೊ ಈಗ ತೂತು ಮಾಡೋಂಥವ್ರು ಜಗತ್ತಲ್ಲಿ ಇದ್ದೇ ಇರ್ತಾರಲ್ವ? ಖಂಡಿತ. ಈಗ ನಾನು ನನ್ನ ಆರ ತೂತಾಗಬಾರ್ದು ಅಂದರೆ, ಈಗ ಉದಾಹರಣೆಗೆ ನಾನು ಇದನ್ನು ಮುಂಚೆನೂ ಕೂಡ ನಮ್ಮ ಇನ್ನೊಬ್ಬ ವ್ಯಕ್ತಿ ಜೊತೆ ಮಾತಾಡಬೇಕಾದ್ರೂ ಕೂಡ ಅಂದರೆ ನಾನು ಹೇಳೋದು, ಈಗ ನರೇಂದ್ರ ಮೋದಿಯವರು ಸತತವಾಗಿ 17 ವರ್ಷಗಳಿಂದ ಅಧಿಕಾರದಲ್ಲಿರುವಂಥದ್ದು, ಅವರು 3ನೇ ಸಲ ಪ್ರಧಾನಿಯಾಗಿರೋದು. ಅಥವಾ ನಮ್ಮ ಸ್ಟಾರ್ಗಳು, ಯಶ್ ಫಾರ್ ಎಕ್ಸಾಂಪಲ್, ಒಬ್ಬ ಸಾಮಾನ್ಯ ಬ್ಯಾಕ್ಗ್ರೌಂಡಿಂದ ಬಂದು ಇಷ್ಟು ಬೆಳೆದಿರೋದು. ಅವ್ರನ್ನೂ ಕೂಡ ನೋಡಿ ಯಾರು ದೃಷ್ಟಿ ಮಾಡ್ಬೋದಾ? ದೃಷ್ಟಿ ಆಗುತ್ತಾ ಅವ್ರಿಗೂ? ಖಂಡಿತ. ಈ ಚರಿಷ್ಮ್ಯಾಟಿಕ್ ಪರ್ಸನಾಲಿಟೀಸ್ ಅಂತಿರ್ತಾರೆ, ಅವರು ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳೋಕ್ಕೆ ಒಂದಷ್ಟು ಸಾಧನೆಗಳು ಖಂಡಿತ ಇಟ್ಕೊಟ್ಟಿರ್ತಾರೆ. ಅದು ಯಾರಿಗೂ ಹೇಳೋದಿಲ್ಲ, ಅಷ್ಟೇ ಗುಪ್ತ ಸಾಧನೆಗಳು. ನರೇಂದ್ರ ಮೋದಿಯವರು ಖಂಡಿತ ಆ ಸಾಧನೆ ಮಾಡ್ತಾರೆ. ಅವರು ಇಲ್ಲಾಂತಂದರೆ 17 ವರ್ಷ ಸುದೀರ್ಘವಾದ ಈ ರಾಜಕೀಯ ಜೀವನದಲ್ಲಿ ಅವರನ್ನು ಅವರು ಹೇಗೆ ರಕ್ಷಣೆ ಮಾಡ್ಕೊಳ್ಳೋಕ್ಕಾದ್ರು ಆಯಿತು. ಅದಕ್ಕೆ ನಾವು ಬುಲೆಟ್ ಪ್ರೂಫ್ ಸ್ಪಿರಿಚುವಲ್ ಪ್ರೊಟೆಕ್ಷನ್ ಶೀಲ್ಡ್ಸ್ ಅಂತ ಒಂದು ಟೆಕ್ನಾಲಜಿ ಇದೆ. ನಾನು ನಮ್ಮ ಕ್ಲಾಸಲ್ಲಿ ಹೇಳ್ಕೊಡ್ತೇನೆ, ಹೌ ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಫ್ರಮ್ ದಿಸ್ ಈವಿಲ್ ಐ. ದೃಷ್ಟಿಯಿಂದ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೇಬೇಕು. ಈಗ ನಾನು ಮಾಡ್ಕೊಳ್ತೀನಿ, ನನಗೂ ದೃಷ್ಟಿ ಆಗುತ್ತೆ. ಅಥವಾ ನಾನು 10,000 ದೆವ್ವಗಳ ಜೊತೆ ಡೀಲ್ ಮಾಡಿದ್ದೀನಿ, ಅಂದರೆ ಬಿಡಿಸಿದ್ದೀನಿ. ಆ ನೆಗೆಟಿವ್ ರೇಡಿಯೇಷನ್ ನನ್ನ ಒಳಗಡೆ ಬರಬೇಕಲ್ವಾ, ಬರ್ಬೋದಲ್ವಾ? ಓಕೆ. ಸೊ ಐ ಆಲ್ವೇಸ್ ಪುಟ್ ದಟ್ ಕವಚ್. ಈಗ ನರೇಂದ್ರ ಮೋದಿ ಹಾಗೆ ಹೋಗೋದಿಲ್ಲ, ಒಂದು ಬುಲೆಟ್ ಪ್ರೂಫ್ ಜಾಕೆಟ್ ಹಾಕ್ಕೊಂಡೇ ಹೋಗ್ತಾರೆ. ಯಾಕೆ? ಅದು ಪ್ರೊಟೆಕ್ಟ್ ಮಾಡುತ್ತೆ ಬುಲೆಟಿಂದ. ಹಾಗೆ ಆ ಜಾಕೆಟ್ ಹೇಗೆ ಪ್ರೊಟೆಕ್ಟ್ ಮಾಡುತ್ತೋ, ನಮಗೆ ಒಂದು ಶೀಲ್ಡ್, ಡಿವೈನ್ ಶೀಲ್ಡ್ಸ್ ಹಾಕ್ಕೋಬೇಕು ನಾವು. ರುದ್ರ ಕವಚ, ನಾರಸಿಂಹ ಕವಚ, ಹನಂತ ಕವಚ ಅಂತ 3 ಕವಚಗಳನ್ನು ಕೊಡ್ತೇನೆ ನಾನು. ಅವೇನು ಮಾಡ್ತವೆ, ನಿಮ್ಮ ಆರಿಕ್ ಫೀಲ್ಡ್ ಸುತ್ತಲೂ ಅವು ಎಸ್ಟಾಬ್ಲಿಷ್ ಆಗ್ತವೆ. ಅದನ್ನು ಛೇದಿಸ್ಕೊಂಡು ಬರೋ ಶಕ್ತಿ ಈ ಕಣ್ಣಿಗಾಗಲಿ, ದೃಷ್ಟಿಗಾಗಲಿ, ಇವಿಲ್ ಐಗಾಗಲಿ, ಅಥವಾ ಯಾವುದೇ ಒಂದು ನೆಗೆಟಿವ್ ಕೆಡಕು ಮಾಡ್ತಾರಲ್ಲ, ಬ್ಲ್ಯಾಕ್ ಮ್ಯಾಜಿಕ್, ಬಾನಾಮತಿ, ಆಮೇಲೆ ಚಾತ್ಬಡಿ, ಕುಟಿ ಚಾತನ್, ಎಷ್ಟು ವಿಧಾನಗಳಿದೆ. ಬೊಂಬೆ ಇಡೋದು, ಮಂತ್ರ ಪ್ರಯೋಗ ಮಾಡೋದು, ತಂತ್ರ ಪ್ರಯೋಗ ಮಾಡೋದು, ಹಾನಿ ಮಾಡೋದಕ್ಕೆ 108 ವಿಧಾನಗಳು ಕಂಡುಕೊಂಡ್ಬಿಟ್ಟಿದ್ದಾರೆ ಮನುಷ್ಯ. ನೋಡಿ, ಹ್ಯಾಕರ್ಸ್ ಎಲ್ಲನೂ ನೀವು ಎಷ್ಟೇ ಸೇಫ್ ಸಾಫ್ಟ್ವೇರ್ ಹಾಕ್ಕೊಂಡ್ರು ಕೂಡ ಅದನ್ನು ಹೆಂಗೆ ಬ್ರೇಕ್ ಮಾಡೋದು ಅಂತ ಹೆಂಗೆ ಟ್ರೈ ಮಾಡ್ತಿರ್ತಾರೋ, ಇವರು ಒಂಥರ ಹ್ಯಾಕರ್ಸ್ ಇದ್ದಂಗೆ. ಯಾರು? ತಂತ್ರವಾದಿಗಳು, ಮಂತ್ರವಾದಿಗಳು. ದೇ ನೋ ಹೌ ಟು ಡ್ಯಾಮೇಜ್. ಅವ್ರ ಪಾಪ ಅವ್ರೇನು ಮಾಡೋದಿಲ್ಲ, ಅವರಿಗೆ ದುಡ್ಡು ಕೊಟ್ಟು ಮಾಡಿಸೋರು ಇರ್ತಾರೆ. ಓಕೆ. ಬಟ್ ದೃಷ್ಟಿ ಮಾಡೋರಂದ್ರೆ ಯಾರೊಬ್ಬ ವ್ಯಕ್ತಿ ಸುಮ್ಮನೆ ಹಿಂಗೆ ಒಂದು ಒಳ್ಳೆ ಬಿಲ್ಡಿಂಗ್ ನೋಡ್ಕೊಂಡು ಚೆನ್ನಾಗಿದೆಯಲ್ಲ ಬಿಲ್ಡಿಂಗು ಅಂತಂದರೆ ಆತನ ಮನಸ್ಸಲ್ಲಿ ಮೆಲೈಸಿರ್ಬೇಕಾ? ಅಂದರೆ ಆತ ಹೊಟ್ಟೆ ಕಿಚ್ಚಿಂದ ನೋಡಿದ್ರೆ ಹಂಗೆ ಆಗುತ್ತಾ? ಅವನು ಅಪ್ರಿಷಿಯೇಟ್ ಮಾಡಿದ್ರೆ ಶಬಾಷ್ ಅಂತಂದರೆ ಆರಾಗಿ ಅವನು ಕಾಂಟ್ರಿಬ್ಯೂಟ್ ಮಾಡ್ದ. ಓಕೆ 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 ಓಕೆ. ಅವನು ಹೊಟ್ಟೆ ಕಿಚ್ಚು ನನಗಿಲ್ವಲ್ಲ, ಇವನು ಯಾರ ತಲೆ ಒಡೆದು 8 ಅಂತಸ್ತಿ ಮನೆ ಕಟ್ಟದ ಅನ್ನುವ ದೃಷ್ಟಿ, ಹೊಟ್ಟೆ ಕಿಚ್ಚು ಅಥವಾ ದ್ವೇಷ,
ದ್ವೇಷ. ಹೆಂಗಾದ್ರೂ ಮಾಡಿ ಇದು ಬಿದ್ದೋಗಲಿ, ಇದು ಹದ್ದಕ್ಕೆ ನಿಂತೋಗ್ಲಿ ಕೆಲಸ, ಇದರೊಳಗಡೆ ಯಾರೂ ಖುಷಿಯಾಗಿರಬಾರ್ದು. ಇಂಥದ್ದನ್ನು ಅವನು ಏನಾದರೂ ಮನಸ್ಸಲ್ಲಿ ಬಿತ್ತಿದರೆ, ಅಂದರೆ ಅವನು ಈ ಎಮೋಷನ್ಸು ಆ ದೃಷ್ಟಿಯ ಮೂಲಕ ಹೋಗ್ಬಿಟ್ಟು ಅಲ್ಲಿ ಎಸ್ಟಾಬ್ಲಿಷ್ ಆಗ್ತವೆ, ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿ. ಬಟ್ ಒಬ್ಬ ವ್ಯಕ್ತಿಗೆ ಅಂದರೆ ಅವನು ಈ ಥರ ಯೋಚನೆ ಮಾಡುವಂಥ ವ್ಯಕ್ತಿ ಸಾಧಾರಣ ವ್ಯಕ್ತಿನೇ ಆಗಿರ್ತಾನೆ, ಅವನು ದುಷ್ಟ ಆಗಿರ್ತಾನೆ ಅಂತ ಅನ್ಕೋಣ. ಅವನು ಬೇರೆ ಏಳಿಗೆ ಕಂಡ್ರೆ ಅವನಿಗೆ ಎಲ್ಲರೂ ದುಷ್ಟರೇ. ಓಕೆ, ಎಲ್ಲರೂ ನೀವು ದುಷ್ಟರೇ. ತಮಾಷೆಗೆ ಹೇಳ್ತೀನಿ, ನೀವು ಇದೇ ಕರ್ನಾಟಕದವರು ಬೆಂಗಳೂರಲ್ಲಿ 50 ವರ್ಷದಿಂದ ಇದ್ದೀರಿ, ಇನ್ನೂ ಸೈಟ್ ತೊಗೊಳಕ್ಕಾಗಿಲ್ಲ. ಸೈಟ್ ತೊಗೊಂಡಿದ್ರು ಕೂಡ 8 ಅಂತಸ್ತಿ ಮನೆ ಕಟ್ಟೋಕ್ಕಾಗಿಲ್ಲ. ಯಾರೋ ಪರವೂರಿನ ಕೇರಳದಿಂದ ಬಂದು ನಿನ್ನೆ ಮೊನ್ನೆ ಟೀ ಮಾರ್ಕೊಂಡು ನಿಮ್ಮ ಪಕ್ಕದಲ್ಲಿ 8 ಅಂತಸ್ತಿ ಮನೆ ಕಟ್ಟಿದರೆ ನೀವು ಶಬಾಷ್ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಒಳಗಡೆ ವೇದನೆ ಆಗ್ತದೆ. ನಾನು ಬೆಂಗಳೂರಿನವನು 50 ವರ್ಷದಿಂದ ಇದ್ದೀನಿ, ಇಷ್ಟು ಮನೆ ಕಟ್ಟೋಕ್ಕಾಗಲ್ಲ ಅಂತ ನಮಗೆ ಒಂದು ಸ್ವಲ್ಪ ವೇದನೆ ಆಗ್ತದೆ. ಓಕೆ, ಅಸೂಯೆ ಪಡ್ತೀವಿ ನಾವು. ಓಕೆ ಓಕೆ, ಅದು ಮನುಷ್ಯನ ಹುಟ್ಟುಗುಣ. ಅದು ಓಕೆ, ಅಸೂಯೆ ಅಂತೂ ಪಡ್ತೀವಿ. ಸೊ ಅದು ಎಫೆಕ್ಟ್ ಆಗುತ್ತೆ ಅವನು. ಖಂಡಿತ. ಓಕೆ, ಯದ್ಭಾವಂ ತದ್ಭವತಿ. ಈಗ ನಾನು ಒಂದು ಲಾಸ್ಟ್ ಪ್ರಶ್ನೆ ಕೇಳಬೇಕು. ಏನಂದರೆ ಈಗ ನಮ್ಮ ನೋಡ್ತಿರುವಂಥ ಜನಸಾಮಾನ್ಯರಿಗೂ ಕೂಡ ಈಗ ಬೇರೆ ನೋಡಿ ನಾವು ಅಸೂಯೆ ಪಟ್ಕೊಳ್ಬಾರ್ದು, ಕರುಬಾರ್ದು ಅನ್ನೋದು ಒಂದು ಕಾಮನ್ ಸೆನ್ಸು, ಅಥವಾ ಒಂದು ಟ್ರೈ ಮಾಡೋಣ ನಾವು, ಲೆಟ್ಸ್ ನಾಟ್ ಎನ್ವಿ ಅಂಥೇಳಿ. ಅವ್ರ ಕಷ್ಟ ಅವ್ರು ಮಾಡ್ಕೊಂಡಿದ್ದಾರೆ ಅಂಥೇಳಿ ಅದನ್ನ ಇಟ್ಕೊಳ್ಳೋಣ, ಅದನ್ನ ಪಕ್ಕಕ್ಕೆ ಇಡೋಣ. ಆದರೆ ನಮ್ಮನ್ನು ನೋಡಿ ಯಾರಾದ್ರು ಕರ್ಬಿ ನಮಗೆ ಡ್ಯಾಮೇಜ್ ಆಗುತ್ತಲ್ಲ, ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ ಒಂದು ಏನಾದರೂ ಟೆಕ್ನಿಕ್ ಹೇಳ್ಬೋದಾ? ಈಗ ನಾನು ಬೇರೆಯವರಿಗೆ ಕೆಡಕನ್ನು ಬಯಸ್ತಾ ಇರ್ಬೋದು, ಆದರೆ ನನ್ನ ಕೆಡಕನ್ನು ಬಯಸೋರು 1000 ಜನ ಇರ್ಬೋದಲ್ವಾ, ಅದರಿಂದ ನಾನು ಪ್ರೊಟೆಕ್ಟ್ ಮಾಡ್ಕೋಬೇಕಲ್ವಾ. ಸೊ ಆ ಥರದ್ದು ಇದೆ ಈ ಸೈನ್ಸಲ್ಲಿದೆ. ವಿ ಕ್ಯಾನ್ ಆಲ್ವೇಸ್ ಪ್ರೊಟೆಕ್ಟ್ ಅವರ್ ಸೆಲ್ಫ್, ನಾಟ್ ಓನ್ಲಿ ಅವರ್ ಸೆಲ್ಫ್. ನಮ್ಮ ಬಿಲಾಂಗಿಂಗ್ಸನ್ನು, ನಮ್ಮ ಅಸೆಟ್ಸನ್ನು, ನಮ್ಮ ಜಾಬ್ಸನ್ನು, ಈವನ್ ಜಾಬ್ಸ್ ಆರ್ ನಾಟ್ ಪ್ರೊಟೆಕ್ಟೆಡ್. ಯಾರ್ದಾದ್ರು ದೃಷ್ಟಿ ಬಿತ್ತು ಅಂತಂದರೆ ಅದು ಜಾಬಿಂದ ಹೋಗ್ಬೋದು. ಅದು ಯಾಕೆ ಒಂದು ಕಂಪನಿಯಲ್ಲಿ ಇಷ್ಟೇ ಜನ ತೆಗಿತಾರೆ, ಅವರಿಗಿಂತ ಇನ್ಎಫಿಷಿಯನ್ಸಿ ಇರೋರು ಹಂಗೆ ಇರ್ತಾರಲ್ಲ, ಯಾಕೆ? ಅದಕ್ಕೆ ಉತ್ತರ ಇಲ್ಲ. ಸೊ ವಿ ಕ್ಯಾನ್ ಪ್ರೊಟೆಕ್ಟ್ ಜಾಬ್ಸ್, ವಿ ಕ್ಯಾನ್ ಪ್ರೊಟೆಕ್ಟ್ ಅವರ್ ಕಿತ್ ಆ್ಯಂಡ್ ಕಿನ್ಸ್. ನಮ್ಮ ಮಕ್ಕಳು ಸೇಫ್ ಅಲ್ಲ. ಯಾಕೆ ಕೆಲವರೇ ಕಿಡ್ನಾಪ್ ಆಗ್ತಾರೆ, ಯಾಕೆ ಕೆಲವೇ ಮಕ್ಕಳು ರೇಪ್ ವಿಕ್ಟಿಮ್ಸ್ ಆಗ್ತಾರೆ? ಅವರು ಆರ ವೀಕ್ ಇರ್ತದೆ, ದೇ ಇನ್ವೈಟ್. ಓಕೆ, ಆರ ಸ್ಟ್ರಾಂಗ್ ಮಾಡೋಕ್ಕೆ ಏನಾದರೂ ಒಂದು ಉಪಾಯ ಹೇಳ್ಬೋದಾ? ನೋಡಿ, ನಮ್ಮ ಹಿಂದಿನವರು ಜಪ ಸಾಧನೆ ಕೊಟ್ಟಿದ್ದು ಆರ ಇನ್ಕ್ರೀಸ್ ಮಾಡೋದಕ್ಕೆ, ಪೂಜೆ ಆರ ಇನ್ಕ್ರೀಸ್ ಮಾಡೋದಕ್ಕೆ, ಪ್ರಾರ್ಥನೆ, ಧ್ಯಾನ, ಸಂಧ್ಯಾವಂತನೆ, ಈ ಎಲ್ಲ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಇದೆಯಲ್ಲ, ಅದೆಲ್ಲ ಇಟ್ ಎನ್ಹಾನ್ಸಸ್ ಅವರ್ ಆರಿಕ್ ಫೀಲ್ಡ್. ಓಕೆ ಓಕೆ ಓಕೆ, ನಮ್ಮ ಪ್ರಭಾವಳಿಯನ್ನು ಜಾಸ್ತಿ ಮಾಡ್ತೀವಿ. ಆಲ್ರೆಡಿ ಇದೆ, ಆದರೆ ನಾವು ಅದನ್ನು ಮಾಡಲ್ಲ. ಬುದ್ಧನ ಆರ ಒಂದು ಮಾರು ಇರ್ತಿತ್ತಂತೆ. ಬುದ್ಧನ ಬಗ್ಗೆ ವರ್ಣನೆ ಮಾಡಿರೋದು ಈ ಆರ ಬಗ್ಗೆ. ಬುದ್ಧ ನಡ್ಕೊಂಡು ಹೋಗ್ತಿದ್ರೆ ಅಕಾಲದಲ್ಲಿ ಹೂಗಳು ಅರಳುತ್ತಿದ್ವಂತೆ ಆ ಪ್ರಭಾವಳಿಯ ಪರಿಣಾಮಕ್ಕೆ ಒಳಪಟ್ಟು. ಆ ಆರ ಒಳಗಡೆ ಬಂದಂಥ ಅಂಗುಲಿಮಾಲ ಅಂತ ರಾಕ್ಷಸನೇ ಬದಲಾದನಂತೆ ನಾವು ಕೇಳಿದ್ದೀವಿ. ಅಂದರೆ ಕೆಲವ್ರದ್ದು ಅಷ್ಟೊಂದು ಚರಿಷ್ಮ್ಯಾಟಿಕ್ ಆರ ಇರ್ತದೆ. ಅವ್ರ ಹತ್ರ ಹೋದರೆ, ಸಾಮೀಪ್ಯಕ್ಕೆ ಹೋದರೆ ಏನೋ ಒಂಥರ ಸಾಂತ್ವನ ಸಿಗತ್ತೆ, ಅವ್ರ ಹತ್ರ ಇರಬೇಕು ಅನಿಸುತ್ತೆ. ಕೆಲವ್ರ ಹತ್ರ ಇಲ್ಲಿಂದ ಓಡೋದ್ರೆ ಸಾಕು ಅಂತ ಅನಿಸುತ್ತೆ. ಅಂದರೆ ಅವರು ಮೈಂಡಲ್ಲಿ ನೆಗೆಟಿವ್ ರೇಡಿಯೇಟ್ ಮಾಡ್ತಿರ್ತಾರೆ ಅಂತ ಅರ್ಥ. ಈ ಟ್ರಂಪ್ ಸುತ್ತಲೂ ಯಾರು ಕಂಫರ್ಟಬಲ್ ಕೂತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಹೌದು, ಬೆಸ್ಟ್ ಎಕ್ಸಾಂಪಲ್. ಹೌದು, ಅವನನ್ನು ಟಿ ವಿನಲ್ಲಿ ನೋಡೋಕ್ಕೆ ಕಂಫರ್ಟಬಲ್ ಆಗಲ್ಲ ಅಷ್ಟು. ಯಾರಾದರೂ ವರ್ಲ್ಡಲ್ಲಿ ಅವನ ಫ್ರೆಂಡ್ ಕಂಟ್ರೀಸ್ ಕೂಡ ದೇ ಆರ್ ನಾಟ್ ಕಂಫರ್ಟಬಲ್ ವಿತ್ ಟ್ರಂಪ್. ಅಂದರೆ ಅವನ ಆರ ಹೆಂಗಿರಬೇಕು, ಬರೀ ಒಳಗಡೆ ಅಸಹ್ಯ, ದ್ವೇಷ, ಈಗೋ. ಬಟ್ ಅಂಥವನನ್ನು 2ನೇ ಸಲ ಪ್ರೆಸಿಡೆಂಟ್ ಮಾಡಿದ್ರಲ್ಲ ಅಮೇರಿಕದ ಜನತೆ. ಅದೇ ದುರ್ದೈವ. ಕೆಲವು ಸಾರಿ ಹಿಟ್ಲರ್ ಅಂತವರು ತುಂಬ ಜನಪ್ರೀತಿಯನ್ನು ಪಡಿತಾರೆ ಬೇರೆ ಬೇರೆ ಕಾರಣಕ್ಕಾಗಿ. ಅವ್ರ ವಾಕ್ಚಾತುರ್ಯ ಇರ್ಬೋದು, ಅವ್ರ ಹತ್ರ ಇರೋ ಹಣ ಇರ್ಬೋದು. ಕರೆಕ್ಟ್, ಅಷ್ಟೇ. ಡಾಕ್ಟರ್ ರಾಮಚಂದ್ರ ಗುರೂಜಿಯವರ ಜೊತೆಗೆ ಸಾಕಷ್ಟು ವಿಚಾರಗಳನ್ನ ಮಾತಾಡಿದೆ. ನಾನು ಇನ್ನೂ ಒಂದಷ್ಟು ವಿಚಾರಗಳು ಮಾತಾಡ್ತೀನಿ. ಆದರೆ ಈ ಒಂದು ಎಪಿಸೋಡ್ ಮುಗಿಸೋಕ್ಕಿಂತ ಮುಂಚೆ ಒಂದು ವಿಚಾರ ಹೇಳಬೇಕು. ಅದೇನೆಂದರೆ, ಮೇ 8ನೇ ತಾರೀಕಿಂದ 17ನೇ ತಾರೀಕಿನವರೆಗೆ 10 ದಿನಗಳ ಕಾಲ ಈಗಲ್ಟನ್ ರೆಸಾರ್ಟಲ್ಲಿ ಅವರೊಂದು ವರ್ಕ್ಶಾಪ್ ಮಾಡ್ತಾಯಿದ್ದಾರೆ. ಅದರ ಹೆಸರು ಪಾಸ್ಟ್ ಲೈಫ್ ರಿಗ್ರೆಷನ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ. ಆಸಕ್ತರು ಅದನ್ನು ಅಟೆಂಡ್ ಮಾಡಬಹುದು. ಆದರೆ ಎಲ್ಲ ಡೀಟೇಲ್ನ ನಾನು ಕಾಂಟ್ಯಾಕ್ಟ್ ನಮ್ಮ ಕಮ್ಯುನಿಟಿ ಪೇಜಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆಸಕ್ತರು ಗಮನಿಸಿ ಅಂತ ಕೇಳ್ಕೊಳ್ತೀನಿ. ನಮ್ಮ ಸುಮಾರು ನಮ್ಮಂಥ ಜನಸಾಮಾನ್ಯರ ಮನಸ್ಸಲ್ಲಿರುವಂಥ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಟ್ಟಿದ್ದಾರೆ. ಆದರೂ ಕೂಡ ನಿಮ್ಮ ಮನಸ್ಸಲ್ಲಿ ಏನಾದರೂ ಪ್ರಶ್ನೆಗಳು ಹುಟ್ಟಿದರೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮುಂದೆ ನಾವು ಅದನ್ನು ಮಾತಾಡ್ಬೋದು ಅಂತ ಹೇಳ್ತಾ, ನಾನು ಡಾಕ್ಟರ್ ರಾಮಚಂದ್ರ ಗುರೂಜಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಗುರುಗಳೇ, ತುಂಬ ಥ್ಯಾಂಕ್ಸ್ ನಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.
ಸೊ ಸ್ನೇಹಿತರೆ, ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ. ಮತ್ತು ಗುರೂಜಿಯವರು ಯಾವುದೇ ಪುಸ್ತಕದ ಬಗ್ಗೆ ಏನೇ ಮಾತಾಡಿದ್ರು ಕೂಡ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ, ಅದನ್ನು ಆಸಕ್ತರು ಓದಿ ಅಂತ ಕೂಡ ಕೇಳ್ಕೊತೀನಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಾನಸ ಸರೋವರ. ನಮಸ್ಕಾರ.